ನಮಸ್ತೆ ಎಲ್ಲರಿಗೂ ಮುಂಜಾನೆ ಶುಭಾಶಯಗಳು. ನಾನೀಗ ವಿಡಿಯೋ ಮಾಡ್ತಿರೋದು ಉಡುಪಿಯಿಂದ. ಆ್ಯಕ್ಚುಲಿ ಲೈವ್ ಮಾಡಬೇಕು ಅಂತಿದೆ, ಲೈವ್ ನೆಟ್ವರ್ಕ್ ಪ್ರಾಬ್ಲಮ್ ಆಗುತ್ತೆ, ಸೊ ಅದಕ್ಕೆ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ನಾನು ಈ ವಿಡಿಯೋವನ್ನು ಎಡಿಟ್ ಮಾಡಲ್ಲ, ಏನು ಇದು ಮಾಡಲ್ಲ, ಸೊ ಆ್ಯಸ್ ಇಟ್ ಈಸ್ ನಾನು ಪೋಸ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಮುಂಜಾನೆ ನಾನು ಉಡುಪಿ ಕೃಷ್ಣ ಮಠ ಮುಂಜಾನೆ ಸೂರ್ಯೋದಯ ಆಗುವಾಗಲೇ ಬೇಗ 4:45 ನಾನು ಎದ್ದಿದ್ದೀನಿ. ಸೊ 5 ಗಂಟೆ ನಾನು ಉಡುಪಿ ಕೃಷ್ಣ ಮಠಕ್ಕೆ ಹೋಗಿ ಬೆಳಗಿನ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿದ್ದು ಕೆಲವು ವೀಡಿಯೋಸ್ ಎಲ್ಲ ಹಾಕ್ತಾಯಿದ್ದೀನಿ, ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ. ಸೊ ಅಲ್ಲಿದ್ದು ದರ್ಶನ ಮುಗಿಸ್ಕೊಂಡು ಅಲ್ಲಿ ನಿನ್ನೆ ಶಿವರಾತ್ರಿದು ಒಂದು ಸಂಕಲ್ಪ ಇತ್ತು, ಅಂದರೆ ಶಿವರಾತ್ರಿದು ಇದು ಜಾಗರಣೆದು ಒಂದು ಅಂತಿಮ ಘಟ್ಟದಲ್ಲಿತ್ತು. ಆ್ಯಕ್ಚುಲಿ ನಾನು ಹೋಗಬೇಕಿದ್ರೆ ರಾಜಾಂಗಣಕ್ಕೆ ಹೋಗಿ ಅದರಲ್ಲೂ ಕೂಡ ನಾನು ಪಾಲ್ಗೊಂಡೆ. ಅಲ್ಲಿದ್ದೊಂದು ಶಿವರಾತ್ರಿದು ಪ್ರಸಾದ ಕೂಡ ನನಗೆ ಸಿಕ್ಕಿದೆ, ಅದು ನನ್ನ ಪುಣ್ಯ ಅಂತ ತಿಳ್ಕೊಬೋದು. ಸೊ ಹಾಗೆಯೇ ನಾನು ಅಲ್ಲಿ ಗೀತಾ ಮಂದಿರದ ಹತ್ತಿರ ಬರುವಾಗ ಕೋಟಿ ಯಜ್ಞ, ಗೀತಾ ಕೋಟಿ, ಇದು ಭಗವದ್ಗೀತೆ ಬರೆಯುವ ಒಂದು ಸಂಕಲ್ಪ ಇದೆ, ಅದು ಇನ್ನೂ 2 ವರ್ಷಕ್ಕಿದೆ. ಇದು ಪುತ್ತಿಗೆ ಪರ್ಯಾಯ ಮಠದವ್ರದ್ದು ಸಂಕಲ್ಪ. ಸೊ ಆ ಪುಸ್ತಕವನ್ನು ತಗೊಂಡೆ. ನಾನು ಆ್ಯಕ್ಚುಲಿ ಭಗವದ್ಗೀತೆ ಬರಿತಾ ಇದ್ದೀನಿ ಮನೆಯಲ್ಲಿ, ಅದು ನಾನು ಇದಕ್ಕೆ ಸೌಜನ್ಯ ನ್ಯಾಯಕ್ಕೋಸ್ಕರ ಅಂತ. ಸೊ ಅದು ನಾನು ಆಲ್ರೆಡಿ ಬರಿತಾ ಇದ್ದೀನಿ. ಸೊ ಇವರು ಹೇಳಿದರು ಇದರಲ್ಲಿ ಬರೀಲಿಕ್ಕೆ ಹೇಳಿದರು, ವಿಷಯ ಎಲ್ಲ ಹೇಳಿದೆ ಅವರಿಗೆ. ಸೌಜನ್ಯಗಳಿಗೋಸ್ಕರ ನಾನು ಅದು ಭಗವದ್ಗೀತೆಯ ಪುಸ್ತಕವನ್ನು ಖಂಡಿತ ಬರಿತೀನಿ. ಸೊ ನನ್ನದು ಇದೊಂದು ಭಕ್ತಿ ಮಾರ್ಗದಿಂದ ಪ್ರಾರ್ಥನೆ ಅಷ್ಟೇ, ಇನ್ನೊಂದು 2 ವರ್ಷ. ನೆಕ್ಸ್ಟು ನಾನು ಹಾಗೆಯೇ ಬಂದು ಆ್ಯಕ್ಚುಲಿ ನನ್ನ ಅಡ್ವೊಕೇಟಿಗೆ ಕಾಲ್ ಮಾಡಿ, ನಿನ್ನೆ ಅವ್ರು ಕಾಲ್ ಮಾಡಿದರು, ಜಡ್ಜ್ ರಜೆಯಲ್ಲಿದ್ದಾರೆ ಮೇಡಮ್, ನೀವು ಬಂದರೂ ವೇಸ್ಟು ಅಂತ. ಸೊ ಇನ್ನೊಮ್ಮೆ ಮಾತಾಡ್ತೀನಿ, ನಾನು ಬರದೇ ಬೇಕಾದರೆ ಧರ್ಮಸ್ಥಳಕ್ಕೆ ಹೋಗ್ತೀನಿ. ಅಣ್ಣ ಬಾಂಡಿಗೆ ಹಾಕಿದ ಒಂದು ಚಾಲೆಂಜ್ ಇದೆ, ಧರ್ಮಸ್ಥಳ ದ್ವಾರದಲ್ಲಿ ಮೀಟ್ ಆಗೋಣ ಅಂತ. ನನ್ನ ಪ್ರಕಾರ ಅಣ್ಣ ಬಾಂಡ್ ಬಂದ ಹಾಗಿಲ್ಲ. ಸೊ ನಾನು ಅಲ್ಲಿ ಹೋಗೋದು ಆ ಚಾಲೆಂಜಿಗೋಸ್ಕರ ಹೋಗಬೇಕಷ್ಟೇ. ನಾನು ಸಾಧ್ಯ ಇದ್ದರೆ ಇವತ್ತು ಸಂಜೆವರೆಗೆ ನಾನು ಉಡುಪಿ ಇದೇ ಪರಿಸರದಲ್ಲಿ ಇರ್ತೀನಿ. ಸೊ ನಾನು ಅಣ್ಣ ಬಾಂಡಿಗೆ ಹೇಳೋದು, ನೀನು ಎಲ್ಲಾದರೂ ಇದ್ದರೆ ಇಲ್ಲಿಯೇ ಬಾ, ಇಲ್ಲಾಂದರೆ ನೆಕ್ಸ್ಟ್ ಟೈಮು ನಿಂಗೊಂದು ಚಾನ್ಸ್ ಕೊಡ್ತೀನಿ ನಾನು, ನಿನ್ನ ಡೇಟಿಗೆ ಹೇಳು, ನಾವು ಮೀಟ್ ಆಗೋಣ. ನಾವು ಫೇಸ್ ಟು ಫೇಸ್ ಮೀಟ್ ಆಗಲೇಬೇಕು. ಕೋರ್ಟು ಕೇಸಲ್ಲಿ ಸಿಗ್ತೀವಿ, ಅದು ಬೇರೆ ವಿಚಾರ, ಅದಕ್ಕೆ ತುಂಬ ಟೈಮ್ ಇದೆ, ಇನ್ನು ಸಮನ್ಸ್ ಬಂದು ಚಾರ್ಜ್ ಶೀಟ್ ಆಗಿ ತುಂಬ ಟೈಮ್ ಇದೆ. ಸೊ ಅದಕ್ಕೊಂದು ಕ್ಲಾರಿಫಿಕೇಷನ್ ಮಾಡಿಬಿಡೋಣ. ನೀನು ಯಾಕೆ ನಮ್ಮ ನಡುವೆ ಮಿಡ್ಲಲ್ಲಿ ಬಂದು ವಿಷಯ ಹೇಳ್ತೀನಿ, ಅಣ್ಣ ಬಾಂಡ್ ಹೇಗೆ ಎಂಟ್ರಿ ಆದ ನಮ್ಮ ವಿಚಾರಕ್ಕೆ ಅಂತ. ಸೊ ಪ್ರಶಾಂತದ ನಂದು ಗಲಾಟೆ ಗ್ರೂಪಲ್ಲಿ ಆಗಿರುವಾಗ ಕೆಲವೊಂದು ಮೆಸೇಜ್ಗಳು ಅಣ್ಣ ಬಾಂಡಿಗೆ ಹೋಗುತ್ತೆ, ಅಣ್ಣ ಬಾಂಡ್ ಗ್ರೂಪಲ್ಲಿ ಅದು ಬರುತ್ತೆ. ಸೊ ಅದು ಯಾರು ಕಳಿಸಿದ್ದು ಅಂತ ಆ್ಯಕ್ಚುಲಿ ನಾನು ತಿಳ್ಕೊಂಡಿದ್ದು ವಿಜಯನ ರವಿ ಅಂತ, ಬಟ್ ಅವರಲ್ಲ ಅಂದರು. ಯಾರೋ ಒಂದು ಗುಳ್ಳೆ ನರಿ ನನ್ನ ಟೀಮಿನಿಂದ ಅಣ್ಣ ಬಾಂಡಿದ್ದು ಕ್ಲೋಸ್ ಫ್ರೆಂಡು ಯಾರೋ ಒಬ್ಬರು, ನನಗೆ ಹೆಸರು ಗೊತ್ತು ಬಟ್ ಹೇಳಲ್ಲ ನಾನು ಪಬ್ಲಿಕ್ಕಾಗಿ, ಕಳಿಸಿದ್ರು. ಆ ಮೆಸೇಜ್ ನೋಡಿ ಅಣ್ಣ ಬಾಂಡದು ಟೋನ್ ಚೇಂಜ್ ಆಗಿದೆ, ಏನು ಗಲಾಟೆ ನಿಂದು ಅಂತ. ನನಗೆ ಯಾರಾದರೂ ವಾಯ್ಸ್ ರೈಸ್ ಮಾಡಿ ಮಾತಾಡಿದರೆ ನಾನು ಇಡೋ ಫೋನ್ ಅಂತೇಳಿ ಸರಿ ಬೈದೆ. ನಾನು ಮಧ್ಯರಾತ್ರಿ ಕುಡಿದು ಫೋನ್ ಮಾಡ್ತೀಯ, ಇಡೋ ಫೋನ್ ಅಂತ ಬೈದೆ ನಾನು, ಅದಷ್ಟೇ ಆಗಿರೋದು. ಮತ್ತು ನನಗೆ ಈ ವಿಜಯನ ರವಿ ಅಣ್ಣ ಬಾಂಡ್ ಸೇರಿ ಕೆಲವೆಲ್ಲ ಸ್ಕ್ರಿಪ್ಟು ಕತೆ ಅದೆಲ್ಲ ಗೊತ್ತು ನಿಮಗೆ, ಬೇಡ ರಿಪೀಟೆಡ್ ಸ್ಟೋರೀಸ್, ಅದು ಬೇಡ. ಸೊ ಅಣ್ಣ ಬಾಂಡ್ ಎಂಟ್ರಿ ಆಗಿದ್ದು ಹೀಗೆ. ಬಟ್ ಅಣ್ಣ ಬಾಂಡ್ ಎಂಬ ವ್ಯಕ್ತಿ ಶ್ರೀನಾಥ ಶೆಟ್ಟಿ, ಮುಂಬೈದು, ಬರೇ ಕೊಳಕು ಮನುಷ್ಯ. ನಾನು ಇನ್ನೊಮ್ಮೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಮನುಷ್ಯ ಇದ್ದರೆ ಹೋರಾಟದಲ್ಲಿ ಎಲ್ಲ ಮಹಿಳಾ ಹೋರಾಟಗಾರರಿಗೂ ತುಂಬ ತೊಂದರೆ ಇದೆ. ಅವನು ಸ್ತ್ರೀ ಸಹೋದರಿ ಹಾಗೆ ಹೀಗೆಲ್ಲ ನೋಡ್ತಾನೆ. ನಾನು ಆ್ಯಕ್ಚುಲಿ ಅವನು ಇದು ಶಬರಿಮಲೆಗೆ ಹೋಗುವಾಗ ತುಂಬ ಅವನ ಮೇಲೆ ನನಗೆ ಗೌರವ ಇತ್ತು, ಹೆಣ್ಮಕ್ಳಿಗೆ ಹೋಗ್ತಾನೆ ಅದೆಲ್ಲ ಅಂತ. ಅದೆಲ್ಲ ಸುಳ್ಳು, ಅವನ ನಾಟಕ. ಅವನ ಬಾಯಿಂದ ಬರುವ ಮಾತುಗಳು, ಅವನ ಹೆಂಡತಿ ಹೇಗೆ ಸಹಿಸ್ಕೊಡ್ತಾಳು, ಹೊಲಸು 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 ಪೋಸ್ಟ್ಗಳು. ನಿನ್ನೆ ಕಳಿಸಿದ್ದೆ ನಾನು ಜನತಾ ಏಜೆಂಟಿಗೆ, ರಾಜಮೌರಿ ಸಾರಿಗೆ ಎಲ್ಲ ಒಂದು ವಾಯ್ಸ್ ಮೆಸೇಜ್ಗಳು ಕಳಿಸಿದ್ದೆ. ಅವರೇ ಶಾಕ್ ಆಗೋದ್ರು, ಇಷ್ಟು ಕೆಟ್ಟದಾಗಿ ಮಾತಾಡಲಿಕ್ಕೆ ಬರುತ್ತಾ ಒಂದು ಸೌಜನ್ಯ ಹೋರಾಟಗಾರಿ. ಪೊಲೀಸರಿಗೆ ಸಿಟ್ಟು ಬಂದಿದೆ, ಪೊಲೀಸರು ನನಗೆ ಅವನ ವಾಯ್ಸ್ ಕೇಳಿ ಸಿಟ್ಟು ಬಂದಿದೆ. ಅಷ್ಟು ಪಕ್ಕ FIR ಮಾಡಲಿಕ್ಕೆ ರೆಡಿಯಾಗಿದ್ದು ಅವನ ಅಶ್ಲೀಲ ವಾಯ್ಸಲ್ಲಿ. ಇದೆಲ್ಲ ಕೊಡ್ತೀನಿ, ಮಹಿಳಾ ಆಯೋಗಕ್ಕೆಲ್ಲ ಹೋಗುತ್ತೆ. ಒಂದು ಹೆಣ್ಣು ಮಕ್ಕಳ ಬಗ್ಗೆ ಸೌಜನ್ಯ ಹೋರಾಟಗಾರ ಅಂತ ಅಂದುಕೊಳ್ಳೋ ಒಂದು ಹೆಣ್ಣು ಮಗಳ ಬಗ್ಗೆ ಜೀವಂತ ಬದುಕಿರುವ ನನಗೆ ಈಗ ಜಸ್ಟಿಸ್ ಫಾರ್ ಸೌಜನ್ಯ ಅಲ್ಲ, ಜಸ್ಟಿಸ್ ಫಾರ್ ಅನಿತಾ ಕಾಸರಗೋಡು ಅಂತ ಆಗಬೇಕಿದೆ ಅಭಿಯಾನ. ಸೊ ಕೆಟ್ಟದಾಗಿ ಮಾತಾಡಿದ್ದಾನೆ. ನಾನೇನು ಅಂತ ಹೆದರು ಹೆಣ್ಣಲ್ಲ, ನಾನು ಅದಕ್ಕೆ ಬೋಲ್ಡಾಗಿ ಆನ್ಸರ್ ಕೊಟ್ಟಿದ್ದೀನಿ. ನಾನು ಯಾರಿಗೂ ಕೇರ್ ಮಾಡುವ ವ್ಯಕ್ತಿ ಅಲ್ಲ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ನಾನಾಗಿ ಯಾರ ತಂಟೆಗೆ ಹೋಗಲ್ಲ, ನನ್ನ ತಂಟೆಗೆ ಬಂದರೆ ಸುಮ್ಮನೆ ಬಿಡೋಳು ನಾನಲ್ಲ. ಸೊ ನಿನ್ನೆ ಪ್ರಶಾಂತದು ಮನೆ ಕಂಡು ಹಿಡಿದಿದೆ. ದಿನೇಶ್ ಗಾಣಿಗರ ಬಗ್ಗೆ ಕೇಳಿದೆ, ಅವನ ಊರಲ್ಲೇ ಯಾರಿಗೂ ಒಳ್ಳೆ ಒಪಿನಿಯನ್ ಇಲ್ಲ. ಅಲ್ಲಿ ಬ್ರಹ್ಮಾವರದೊಂದು ಹೋಟೆಲ್ಗೆ ಹೋದೆ, ಅವರಿಗೆ ನನ್ನನ್ನು ಚೆನ್ನಾಗಿ ಪರಿಚಯ ಇದೆ. ಅನಿತಾ ಕಾಸರಗೋಡು, ರಾಧಿಕಾ ಕಾಸರಗೋಡನ್ನು ಅವರು 2 years ಮೊದಲೇ ಫಾಲೋ ಮಾಡ್ತಿದ್ರು. ಮೇಡಮ್ ನಿಮ್ಮನ್ನು ನಮಗೆ ಗೊತ್ತಿಲ್ವಾ? ಆ ಗಾಣಿಗರ ಮಾತು ಕೇಳಿ, ಗಾಣಿಗ ಮಾತಾಡೋದು ಕೇಳಿದ್ದೀನಿ, ಅವನನ್ನು ಬಿಟ್ಬಿಡಿ, ಅವನು ಅಂಥವನೇ. ಸೊ ನಾನು ಅವನ ಒಂದು ಊರಲ್ಲಿ ಅವನ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಬೇಕಿತ್ತು. ಪ್ರಶಾಂತ್ ಸದ್ಯಕ್ಕೆ ಗಾಣಿಗನ ಇನ್ಫ್ಲುಯೆನ್ಸಲ್ಲಿದ್ದಾರೆ, ಗಾಣಿಗನೇ ಪ್ರಶಾಂತನ ನೋಡ್ಕೊಳ್ಳೋದು. ನಿನ್ನೆ ನಾನು ಬಂದು ವಿಚಾರ ಗೊತ್ತಾಗಿ ಪ್ರಶಾಂತ್ ಅವರ ಮಗಳು ಎಸ್ಕೇಪ್ ಆಗಿದ್ದಾರೆ ಅಲ್ಲಿಂದ. ಸೊ ಪಕ್ಕದ ಮನೆಯವರಿಗೆ ಅಷ್ಟು ಮಾಹಿತಿ ಇಲ್ಲ. ಪ್ರಶಾಂತ್ ಆ ಊರಿನವ್ರ ಜೊತೆ ಯಾರಲ್ಲೂ ಮಾತಾಡೋದಿಲ್ಲ, ಡಿಫ್ರೆಂಟ್ ಕ್ಯಾರೆಕ್ಟರ್ ವ್ಯಕ್ತಿ, ಅದು ನನಗೂ ಗೊತ್ತಿತ್ತು. ಆ ವಿಷಯಗಳನ್ನೆಲ್ಲ ಪ್ರಶಾಂತ್ ನನಗೆ ಹೇಳಿದ್ದಾರೆ. ಸೊ ನನಗೆ ಪ್ರಶಾಂತ್ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ ಸದ್ಯಕ್ಕೆ. ನನಗೆ ಇವತ್ತು ಬೇಕಾದರೆ ಅವರ ಮಗಳ ಸ್ಕೂಲಿಗೆ ಹೋಗಿ ಎಲ್ಲ ಅವರನ್ನು ಫೈಂಡ್ ಔಟ್ ಮಾಡ್ಬೋದು. ಅವರು ರೆಗ್ಯುಲರ್ ಹೋಗೋ ಒಂದು ಹೋಟೆಲ್ ಇದೆ, ಅಲ್ಲಿದೆ ಅಡ್ರೆಸ್ ಕೊಟ್ಟಿದ್ದಾರೆ, ಮತ್ತು ಅಲ್ಲಿ ಒಬ್ಬರು ನಂಬರ್ ಕೊಟ್ಟಿದ್ದಾರೆ, ನಿಮ್ಗೆ ಏನಾದರೂ ಹೆಲ್ಪ್ ಬೇಕಿದ್ರೆ ಮಾಡ್ತೀನಿ ಅಂತ ಹೇಳಿ. ನಾನೊಂದು ಹೆಣ್ಮಗಳಾಗಿ ಒದ್ದಾಡೋದು ನೋಡಿ ಬೇಡ. ಪ್ರಶಾಂತಿಗೊಂದು ಫಿಯರ್ ಇದೆ, ಪ್ರಶಾಂತಿಗೊಂದು ಗಿಲ್ಟಿ ಫೀಲಿಂಗ್ ಇದೆ. ಅದು
ಇದಾಗಲಿ. ನನಗೆ ಒಂದೇ ಒಂದು ನಾನು ಈ ಮೂಲಕ ಹೇಳೋದು, ದಿನೇಶ್ ಗಾಣಿಗ್ಯಾವ್ ಎಂಬ ಒಬ್ಬ ಕಳ್ಳ ನರಿ, ಆ ವ್ಯಕ್ತಿಯಿಂದ ಎಲ್ಲ ದೂರ ಇರಿ. ಅವನೊಬ್ಬನು ಇಡೀ ಹೋರಾಟವನ್ನು ಹಾಳು ಮಾಡ್ತಾನೆ. ಬೇಕಾದರೆ ನೋಡ್ಕೊಳ್ಳಿ ನೀವು, ಏನೋ ಒಂದು ಅವರ ಅಡ್ವೊಕೇಟ್ ವಿಜಯ್ ವಾಸು ಪೂಜಾರಿ ಅವರು, ಇವರದ್ದು ಟೀಮ್ ಅವರು, ಆಯಿತಾ, ಶೋ ಆಫ್ ಮಾಡಿ ಬರ್ತಾರೆ, ಲಾಸ್ಟಿಗೆ ಸಿಕ್ಕಿಸಿ ಹೋಗ್ತಾರೆ. ಅವರಿಂದ ಸಾಧ್ಯನೇ ಇಲ್ಲ ಈ ಕೇಸ್, ಮಹೇಶಣ್ಣನ ಕೇಸ್ ವಾದ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಬೇಕಾದರೆ ಬರೆದಿಡಿ. ಒಳ್ಳೆ ಒಂದು ಅಡ್ವೊಕೇಟ್ ಬಂದಿದ್ದರು, ಆಯಿತಾ, ಬೆಂಗಳೂರಿಂದ ಒಳ್ಳೆ ಅಡ್ವೊಕೇಟ್ ಬಂದಿದ್ದರು, ಸಾಮಾಜಿಕ ಕಳಕಳಿಗೆ ತುಂಬ ಖರ್ಚು ಮಾಡಿ ಬಂದಿದ್ದರು. ಅವರನ್ನು ಇವರು ದೂರ ಮಾಡಿದರು. ಇರಲಿ ಬಿಡಿ, ನಾನು ಅದಕ್ಕೆ ಏನು ಹೋರಾಟದ ವಿಷಯದಲ್ಲಿ ಮಾತಾಡಲ್ಲ. ಇನ್ನೊಂದು ಕ್ವಶನ್ ಇತ್ತು ನಿನ್ನೆ, ನೀವು ಯಾಕೆ ಹೋರಾಟದಿಂದ ಹಿಂದೆ ಸರಿದಿದ್ದೀರಿ ಅಂತ ಹೇಳಿ ನೀವು ಪುನಃ ಸೌಜನ್ಯ ವಿಚಾರ ಮಾತಾಡ್ತೀರಿ ಅಂತ. ನನ್ನ ವೈಯಕ್ತಿಕ ಅದು, ನಾನು ಹೋರಾಟದಿಂದ ಹಿಂದೆ ಸರಿದಿದ್ದೀನಿ ಅಂದರೆ ಟೀಮ್ ತಿಮ್ರೋಡಿಯಿಂದ ಹಿಂದೆ ಬಂದಿದ್ದೀನಿ, ಕೆಲವೊಂದು ಗುಳ್ಳೆ ನರಿಗಳದ್ರಲ್ಲಿ ಇರೋದ್ರಿಂದ. ಬಟ್ ಸೌಜನ್ಯದ ವಿಚಾರ ಮಾತಾಡಲ್ಲ ಅಂತ ನಾನು ಎಲ್ಲಿಯೂ ಹೇಳಿಲ್ಲ. ಸಮಯ ಸಂದರ್ಭ ಬಂದಾಗ ಮಾತಾಡ್ತೀನಿ. ಇನ್ನೊಂದು, ನೀವು ಯಾಕೆ ಇಷ್ಟು ಟೆಂಪಲ್ಗೆಲ್ಲ ಹೋಗ್ತಾ ಇದ್ದೀರಾ, ಕಾನೂನು ಪರ ಯಾಕೆ ಹೋಗ್ತಾ ಇಲ್ಲ? ಕಾನೂನು ಪರ ಹೋಗ್ತಾ ಇದ್ದೀನಿ. ಕಾನೂನು ಕೋರ್ಟಲ್ಲಿ ನಿಮಗೆ ಗೊತ್ತಿರ್ಬೋದು, ಕೋರ್ಟ್ ಕೇಸ್ ಅಂತ ಹೇಳೋ ವರ್ಷಾನುಗಟ್ಟಲೆ ತಗೊಳ್ತದೆ. ಬಟ್ ದೇವರ ಕೋರ್ಟು ಅಂತ ಹೇಳೋದು ನಂಬ್ತೀನಿ ನಾನು. ದೇವರ ವಿಷಯದಲ್ಲಿ ನಾನು 2 ವರ್ಷದಿಂದ ಕಂಪ್ಲೀಟ್ ಹಿಂದೆ ಸರಿದಿದ್ದೆ. ಮನೆಯಲ್ಲಿ ದೇವರ ದೀಪ ಕೂಡ ನಾನು ಹೊತ್ತಿಸಿರಲಿಲ್ಲ ಸೌಜನ್ಯ ವಿಚಾರಕ್ಕೆ ಬಂದಮೇಲೆ. ಬಟ್ ನನ್ನ ಮನಸ್ಸೆಲ್ಲ ಚೇಂಜ್ ಮಾಡಿ ನನ್ನ ಫ್ಯಾಮಿಲಿಯವರು ಎಗೈನ್, ನನಗೆ ಅನಿಸಿದ್ದು, ಯಾರು ಹೇಳಿದಲ್ಲ, ಅಕ್ಕ ತುಂಬ ಅಂತಿದ್ದಾಳೆ ದೇವಸ್ಥಾನಕ್ಕೆ ಹೋಗು ಅಂತ. ನಂಗೆ ಬೇಕಾದಾಗ ಹೋಗ್ತೀನಿ ಅಂತೆ. ನಿನ್ನೆ ಬಂದವಳು, ಉಡುಪಿಗೆ ಬಂದವಳು, ಸೀದಾ ಮರಣಕಟ್ಟೆಗೆ ಹೋದೆ. ಅದರ ವಿಚಾರವನ್ನು ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ. ಅಲ್ಲಿಂದ ಕೊಲ್ಲೂರಿಗೆ ಹೋದೆ. ಕೊಲ್ಲೂರಿಂದ ನೆಕ್ಸ್ಟ್ ನಾನು ಉಡುಪಿಗೆ ಬಂದು ಇವತ್ತು ಕೃಷ್ಣನ ದರ್ಶನ ಮಾಡಿ ಮುಂದಿನ ಕಾರ್ಯಕ್ರಮ ಇದೆ, ನಾನು ಎಲ್ಲಿ ಹೋಗ್ತೀನಿ ಅಂತ ಹೇಳ್ತೀನಿ. ಸೊ ನೆಗೆಟಿವ್ ಎನರ್ಜಿ, 1 ವರ್ಷದಿಂದ ನನ್ನ ಜೊತೆಗಿದ್ದ ನೆಗೆಟಿವ್ ಎನರ್ಜಿಯಲ್ಲೇ ಇಲ್ಲಿ ಹೋಗಬೇಕು, ಅದು ಪಾಸಿಟಿವ್ ಎನರ್ಜಿಯಾಗಿ ಕನ್ವರ್ಟ್ ಆಗಬೇಕು. ಅದಕ್ಕೋಸ್ಕರನೇ ನಾನು ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀನಿ. ಯಾಕಂದರೆ ನಾನು ನಿರೀಶ್ವರವಾದಿ ಅಲ್ಲ. ಕಮ್ಯುನಿಸ್ಟ್ ಹೇಳ್ತಾರೆ, ಕಮ್ಯುನಿಸ್ಟ್ ಪಾಲಿಸಿ ಹೌದು. ನಾನು ರಾಜಕೀಯಕ್ಕೆ ಬಂದರೆ ನನ್ನ ಸಿದ್ಧಾಂತ ಕಮ್ಯುನಿಸ್ಟೇ. ಅದು ಬಿಟ್ಟು ಸ್ವಲ್ಪ ಕಾಂಗ್ರೆಸ್ ಪರ ಇದ್ದೀನಿ, ಬಟ್ BJP ಅಂತ ಅಲ್ಲ. ಮತ್ತು ಹಿಂದೂ ಬ್ರಾಹ್ಮಣ ಜಾತಿ ಬಗ್ಗೆ ಎಲ್ಲ ಮಾತಾಡಿದರು. ಜಾತಿ ನಾನು ಹೇಳ್ತೀನಿ, ಸಿಂಪಲಾಗಿ ಹೇಳ್ತೀನಿ. ನಾನೊಂದು ಬ್ರಾಹ್ಮಣ ಕುಟುಂಬದಿಂದಲೇ ಬಂದವಳು, ಇದೇ ಅಣ್ಣಪ್ಪ ಸ್ವಾಮಿ ಸಮುದಾಯದ ಒಂದು ಸ್ಥಾನಿಕ ಬ್ರಾಹ್ಮಣ ಕುಟುಂಬದಿಂದಲೇ ಬಂದವಳು. ಬಟ್ ಇವಾಗ ಫುಲ್ ಮಿಕ್ಸ್ ಆಗಿದೆ ನಮ್ಮದರಲ್ಲಿ. ಕೋಟ ಬ್ರಾಹ್ಮಿಣ್ಸು, ಶಿವಳ್ಳಿ ಬ್ರಾಹ್ಮಿಣ್ಸು ಎಲ್ಲ ಮದುವೆ ಎಲ್ಲ ಆಚೆ ನನ್ನ ಅಕ್ಕನ ಮಗಳು ಇವರನ್ನೆಲ್ಲ ಆಚೆ ಮದುವೆ ಆಗಿದೆ. ನಾವೆಲ್ಲ ಬ್ರಾಹ್ಮಣ ಸಮುದಾಯ ಒಂದೇ ಪಂಗಡ ಆಗಿದೆ. ನಾನು ಅದರಲ್ಲಿ ಡಿಫ್ರೆನ್ಷಿಯೇಟ್ ಮಾಡಲ್ಲ. ಸೊ ನನ್ನ ಅಜ್ಜಿ ಮನೆ ಅಂದರೆ ತಂದೆಯ ಮನೆ ಮತ್ತು ತಾಯಿ ಮನೆ ಎರಡೂ ಕಡೆಯವರು ಬ್ರಾಹ್ಮಣ ಒಂದು ಇದರಿಂದ ಇದ್ದವರು, ದೇವಸ್ಥಾನ ಪೂಜೆ ಪುರಸ್ಕಾರ ಇದೇ ಸಂಪ್ರದಾಯದಿಂದ ಬೆಳೆದವರು. ನನ್ನ ಅಪ್ಪ ಫಸ್ಟ್ ಅದನ್ನು ಎದುರಿಸಿದ್ದಲ್ಲ, ದೇವರನ್ನು ನಂಬ್ತಿದ್ರಷ್ಟೇ. ನಮಗೆ ಅತಿ ಶಾಸ್ತ್ರ ಯಾವುದೂ ಇಲ್ಲ. ನನ್ನ ಅಪ್ಪನಿಗೊಂದು ಅಂಗಡಿ, ಅವರು ದೇವಸ್ಥಾನದ ಕೆಲಸ ಒಪ್ಕೊಳ್ಳೂ ಇಲ್ಲ, ನನ್ನ ತಮ್ಮನೂ ಒಪ್ಕೊಂಡಿಲ್ಲ. ಸೊ ಅವರು ಹೇಳೋದು ಒಂದೇ, ದೇವಸ್ಥಾನದ ಕೆಲಸ ಮಾಡಬೇಕಿದ್ರೆ ತುಂಬ ಪುಣ್ಯದ ಕೆಲಸ ಅದು. ಬಟ್ ನಾನು ಅಷ್ಟೇ ದಾನ ಧರ್ಮ ಮಾಡಬೇಕು, ಅಷ್ಟೇ ಮಾಡಿ ಶಾಸ್ತ್ರದಿಂದ ಇರಬೇಕು, ನಂಗೆ ಅದು ಆಗಲ್ಲ ಸಮಾಜದಲ್ಲಿ ಬದುಕೋ ಕಾರಣ. ಸೊ ನಾನು ಅಂಗಡಿ ಕೆಲಸ ಮಾಡ್ತೀನಿ ಅಂತ ನನ್ನ ತಮ್ಮನ ಅದೇ ವೃತ್ತಿಯನ್ನು ಕಂಟಿನ್ಯೂ ಮಾಡ್ಕೊಂಡಿದ್ದಾನೆ. ಸೊ ದೇವರು, ದೇವಸ್ಥಾನ ಇದರ ಬಗ್ಗೆ ಎಲ್ಲ ನನಗೆ ಹೇಳಿಕೊಟ್ಟಿದ್ದು ಅಪ್ಪ. ದೇವರು ಅಂದರೆ ಒಂದು ನಂಬಿಕೆ, ನಾನು ನಂಬೋದು ಪ್ರಕೃತಿಯನ್ನು. ಇದು ನನ್ನ ಪಾಲಿಸಿ. ದೇವರನ್ನು ನಾನು ರಾಮನ ಕೃಷ್ಣನ ರೂಪದಲ್ಲಿ ನೋಡಿದೀನೋ ಅಂದರೆ ನನ್ನ ನಂಬಿಕೆಗೆ ಕೆಲವೊಮ್ಮೆ ಒಂದು ಕಾಲಘಟ್ಟದಲ್ಲಿ ನನಗೆ ದೇವರು ಅಂದರೆ ರಾಮ, ಕೃಷ್ಣ, ಶಿವ ಇವರೆಲ್ಲ, ಈಗಲೂ ಅಷ್ಟೇ. ಬಟ್ ಅದಕ್ಕಿಂತ ಮೇಲಿನ ಒಂದು ನಂಬಿಕೆ ಇದೆ. ನಾನು ಏನಾದರೂ ತಪ್ಪು ಮಾಡಿದರೆ ನಾನು ಹೇಳೋದು, ದೇವರೇ ತಪ್ಪಾಯಿತು ಕ್ಷಮಿಸು. ಏನಾದರೂ ನಾನು ಸಜೆಷನ್ ಕೇಳಿದ್ರೆ, ದೇವರೇ ನಾನು ಹೀಗೆ ಮಾಡ್ಬೋದಾ, ಅದೊಂದು ನಂಬಿಕೆ. ಅದು ಯಾವ ರೂಪದಲ್ಲಿದ್ದೇನೆ ಅಂತ ನನಗೆ ಗೊತ್ತಿಲ್ಲ. ಸೊ ಕೆಲವೊಮ್ಮೆ ಅಪ್ಪ ಅಮ್ಮನಲ್ಲಿ ಮಾತಾಡ್ತೀನಿ, ಅವರಿಬ್ಬರು ನನ್ನ ಜೊತೆಗಿಲ್ಲ ಇವಾಗ, ಅವರನ್ನೇ ದೇವರಾಗಿ ನಂಬ್ತೀನಿ. ನನ್ನ ತಮ್ಮನೂ ಅಷ್ಟೇ, ನಮ್ಮ ಅಂಗಡಿಯಲ್ಲಿ ಅಪ್ಪ ಅಮ್ಮನ ಫೋಟೋನೇ ಇಟ್ಕೊಂಡಿದ್ವಿ, ಯಾವ ದೇವರ ಫೋಟೋವನ್ನು ಇಟ್ಕೊಂಡಿಲ್ಲ. ಸೊ ಅವನು ಹೇಳೋದು, ನಾನು ಕಣ್ಣಾರೆ ಕಂಡ ದೇವರೆಂದರೆ ಅಪ್ಪ ಅಮ್ಮ, ಅವರ ಸೇವೆಯನ್ನು ಮಾಡಿದ್ದಾನೆ. ಅದರಿಂದಲೇ ನಮಗಿಂತ ಎಲ್ಲ ತುಂಬ ಒಳ್ಳೆಯ ಪೊಸಿಷನಲ್ಲಿ ನನ್ನ ತಮ್ಮ ಇದ್ದಾನೆ. ಯಾವ ದೇವರನ್ನು ನಂಬುವುದಿಲ್ಲ, ಮನೆಯೊಳಗೆ ನಂಬ್ತಾರೆ. ಮನೆಯೊಳಗೆ ದೇವರ ಆರಾಧನೆ ಇದೆ, ದೇವರ ಕೋಣೆಯಲ್ಲಿ, ಅದರ ಅಂಗಡಿಯಲ್ಲಿ, ವೃತ್ತಿ ಇದರಲ್ಲಿ ದೇವರನ್ನೇ. ಮತ್ತು ನನಗೆ ಅಪ್ಪ ಹೇಳಿಕೊಟ್ಟಿದ್ದಲ್ಲ, ಅಪ್ಪ ಮಾಡಿದ್ದು ವರ್ಕ್ ಈಸ್ ವರ್ಷಿಪ್, ದುಡಿಮೆಯೇ ದೇವರು ಅಂತ. ನಾವೆಲ್ಲ ಮಕ್ಕಳು 5 ಮಕ್ಕಳು ಅಪ್ಪನ ಪಾಲಿಸಿಯನ್ನೇ ಫಾಲೋ ಮಾಡ್ತಿದ್ವಿ. ಜಾತಿ ವಿಷಯದಲ್ಲಿ ಇಡೀ ಒಂದು ಮುಸ್ಲಿಂ ಸಮುದಾಯದ ನಡುವೆ ನಮ್ಮದೊಂದು ಹಿಂದೂ ಬ್ರಾಹ್ಮಣ ಫ್ಯಾಮಿಲಿ, 4 ಜನ ಹೆಣ್ಣು ಮಕ್ಕಳು. ನಾವು ಏನು ಬೇಕಾದರೂ ಮಾಡ್ಬೋದಿತ್ತು. ಲವ್ ಜಿಹಾದ್, ಈ ಹಿಂದೆನೂ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ, ಈ ಲವ್ ಜಿಹಾದ್ ಅಂತಾರಲ್ಲ, ಇಡೀ ಮುಸ್ಲಿಂ ಸಮುದಾಯದ ನಡುವೆ ನಾವಿದ್ದೀವಿ. ಯಾರೋ ಒಬ್ಬರು ನಾವು ಯಾರ ಹಿಂದೆನೂ ಹೋಗಿಲ್ಲ. 4 ಜನನೂ ಅಪ್ಪ ನೋಡಿದ ಹುಡುಗರನ್ನೇ ಮದುವೆ ಆಗಿದ್ದೀವಿ. 4 ಜನನೂ ಬ್ರಾಹ್ಮಣ ಕುಟುಂಬಕ್ಕೆ ಕೊಟ್ಟಿದ್ದೀವಿ. ಹಿರಿಯ ಸೊಸೆಯಂದಿರಾಗಿ ಇದ್ದೀವಿ. 4 ಮನೆಯಲ್ಲಿ ಇದ್ದೀವಿ, 4 ಊರಲ್ಲಿದ್ದೀವಿ. ಕಾಸರಗೋಡು, ಮಂಗಳೂರು, ಉಡುಪಿ. ನನ್ನದು ಉಡುಪಿ, ತಂಗಿದು ಕುಂದಾಪುರ. ಸೊ ಕಾಸರಗೋಡಲ್ಲಿ ದೊಡ್ಡ ಅಕ್ಕ ಇದ್ದಾರೆ, ಮಂಗಳೂರಲ್ಲಿ ಸಣ್ಣ ಅಕ್ಕ, ಇನ್ನು 2ನೇ ಅಕ್ಕ ಇದ್ದಾರೆ. ನಾನು ಉಡುಪಿಯವಳು ಆ್ಯಕ್ಚುಲಿ. ನನ್ನ ತಂಗಿ ಇರೋದು ಕುಂದಾಪುರದಲ್ಲಿ. ಸೊ 4 ಜಿಲ್ಲೆಗಳಲ್ಲಿ ನಾವು 4 ಕರ್ನಾಟಕದಲ್ಲೇ ಇದ್ದೀವಿ ಎಲ್ಲರೂ, ದೊಡ್ಡ ಅಕ್ಕ ಬಿಟ್ಟರೆ. ತಮ್ಮ ಮದುವೆಯಾಗಿ ಅವನು ಕೂಡ ನಮ್ಮದೇ ಸಮುದಾಯದ, ನಮ್ಮದೇ ರಿಲೇಷನ್ ಹುಡುಗಿಯನ್ನು ಮದುವೆಯಾಗಿ ಕಾಸರಗೋಡಲ್ಲಿದ್ದಾನೆ. ಅಪ್ಪ ಅಮ್ಮ ಇಬ್ಬರು ಇಲ್ಲ ನಮ್ಮ ಜೊತೆಗೀಗ, ದೈಹಿಕವಾಗಿ ಇಲ್ಲ, ಮಾನಸಿಕವಾಗಿ ಯಾವತ್ತೂ ಅಪ್ಪ ನನ್ನ ಜೊತೆಗಿದ್ದಾರೆ ಎಂಬ ನಂಬಿಕೆ ನನಗಿದೆ.
ಮತ್ತು ನನ್ನ ವೃತ್ತಿ ಬಗ್ಗೆ ತುಂಬ ಜನ ಕೇಳಿದ್ದಾರೆ. ಸೊ ನಾನು ವೃತ್ತಿ ಸ್ಟಾರ್ಟ್ ಮಾಡಿದ್ದು ಒಂದು ಬಿಸ್ನೆಸ್ಸಿಂದಲೇ. ನನ್ನ ಅಪ್ಪನ ಜೊತೆ 2003ರಲ್ಲಿ ನನ್ನ ಎಜುಕೇಷನ್ ನಾನು ಸ್ಟೂಡೆಂಟ್ ಆಗಿರಬೇಕಲ್ಲೇ ನಾನು ಒಂದು STD ಬೂತ್ ಸ್ಟಾರ್ಟ್ ಮಾಡಿ ನನ್ನ ಅಕ್ಕನ ಮಗಳ ಹೆಸರಲ್ಲಿ ಕಾವ್ಯ ಕಮ್ಯುನಿಕೇಷನ್ಸ್ ಅಂತ ನನ್ನ ಫಸ್ಟ್ ಬಿಸ್ನೆಸ್ ವೆಂಚರು. ಅದರ ದುಡಿ ಮೇಲೆ ಒಳ್ಳೆ ಒಂದು ಸಂಪಾದನೆ ಆಗ್ತಿತ್ತು ನನಗೆ STD ಬೂತ್ ಆ ಟೈಮಲ್ಲಿ. ಸೊ ಅಪ್ಪನ ಅಂಗಡಿ ಇತ್ತು, ಅದ್ರ ಜೊತೆಗೆ ಒಂದು 10-15 ಸಾವಿರ ಖರ್ಚು ಮಾಡಿ ಆ ಟೈಮಲ್ಲಿ 2002ರಲ್ಲಿ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಆಮೇಲೆ ಒಂದು ಕಂಪ್ಯೂಟರ್ ತಗೊಂಡೆ. ನಮ್ಮದು ಟ್ಯೂಷನ್ ಸೆಂಟ್ರ್ ಇತ್ತು. 40-50 ಮಂದಿ ನಮ್ಮ ಮನೆಯಲ್ಲಿ ಮಕ್ಕಳಿದ್ರು. ನನ್ನ ಅಪ್ಪನಿಗೆ ತುಂಬ ಡ್ರೀಮ್ ಅಂದರೆ ನನ್ನದು ಶಾಲೆ ಕಟ್ಟಬೇಕು. ನಾವು ಎಲ್ಲ ಟೀಚಿಂಗ್ ಪ್ರೊಫೆಷನ್, ಒಂದು ದೊಡ್ಡಕ್ಕ ಟೀಚರು, ಸಣ್ಣಕ್ಕನೂ ಲೆಕ್ಚರ್ ಆಗಿದ್ಲು, ತಂಗಿ ಕೂಡ ಟೀಚಿಂಗ್ ಫೀಲ್ಡಲ್ಲಿದ್ಲು, ನಾನು ಕೂಡ ಟೀಚರ್ ಆಗಿದೆ. ಸೊ ಈಗ ಬೇರೆ ಬೇರೆ ವೃತ್ತಿಯಲ್ಲಿದ್ದೀವಿ. ದೊಡ್ಡಕ್ಕ ಮಾತ್ರ ಟೀಚರ್ ಆಗಿದ್ದಾರೆ, 2ನೇ ಅಕ್ಕ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲೇ ಇದ್ದಾಳೆ. ತಂಗಿ ಟೀಚಿಂಗ್ ಬಿಟ್ಟು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸಿಗ್ತಾಳೆ, ಕರ್ನಾಟಕ ಬ್ಯಾಂಕಲ್ಲಿ ಸಿಕ್ತು. ತಮ್ಮ ಬಿಸ್ನೆಸ್ ಮಾಡ್ತಾ ಇದ್ದಾನೆ. ನಾನು ಕೂಡ ಒಂದು ಪ್ರೈವೇಟ್ ಕಂಪನಿಯಲ್ಲಿ, ನನಗೆ ಗೌರ್ಮೆಂಟ್ ಜಾಬ್ ಸೆಟ್ ಆಗಲ್ಲ. ಸೊ ನಾನು ಖಾಸಗಿ ಕಂಪನಿಯಲ್ಲಿ ಮೊದಲು ಟೀಚಿಂಗ್ ವೃತ್ತಿ ಬಿಟ್ಟು ಬೆಂಗಳೂರಿಗೆ ಹೋದಾಗ BPOದಲ್ಲಿ ರಿಲಯನ್ಸ್ ಪ್ರೋಸೆಸ್ಸಲ್ಲಿ ನಾನು ಫಸ್ಟ್ ಸೇರಿರೋದು. ಅಲ್ಲಿ ನಾನು ಕ್ವಾಲಿಟಿ ಅನಾಲಿಸ್ಟ್ ಅಂತ, ನಾನು ಕಾಲ್ ಆಡಿಟ್ ಮಾಡ್ತೀನಿ. ಸೊ ಬೇರೆ ಬೇರೆ ಕಂಪನಿಗೆ ವರ್ಕ್ ಮಾಡಿದ್ದೀನಿ. ರಿಲಯನ್ಸ್ ಬಿಟ್ಟು ಆಮೇಲೆ ಟಾಟಾ ಸ್ಕೈ, ವಿಡಿಯೋಕಾನ್, ಪ್ರತಿಷ್ಠಿತ ಕಂಪನಿಗಳಾದ ಮತ್ತು ಓಲಾದಲ್ಲಿ ನನಗೆ ಒಳ್ಳೆ ಜಾಬ್ ಸಿಕ್ಕಿತ್ತು. ಆ್ಯಕ್ಚುಲಿ ಮಂಗಳೂರು ಬಿಟ್ಟು ಬೆಂಗಳೂರಿಗೆ ಹೋಗೋ ನಾನು ಎಕ್ಸ್ಟರ್ನಲ್ ಆಡಿಟರ್ ಆಗಿದೆ ಓಲಾ ಕಂಪನಿಯಲ್ಲಿ. ಕ್ಲೈಂಟ್ ಲೊಕೇಶನಲ್ಲೇ ಸಿಕ್ಕಿತ್ತು ನನಗೆ. ಬಟ್ ನನ್ನ ಬ್ಯಾಡ್ ಲಕ್ ಏನೋ ನೆಕ್ಸ್ಟ್ ಟೆಲಿಪರ್ಫಾರ್ಮೆನ್ಸ್ ಅಂತ ಕಂಪನಿಗೆ ಮೂವ್ ಆದೆ. ಅಲ್ಲಿ ಸಹ ಓಲಾದಲ್ಲಿ ಕೆಲಸ ಮಾಡಿದೆ. ಅವರೇ ಮೂವ್ ಮಾಡಿದ್ದು ನನ್ನ, ಆ್ಯಕ್ಚುಲಿ ಸ್ವಲ್ಪ ಲೇ ಆಫ್ ಪ್ರಾಬ್ಲಮ್ ಆಗಿರೋದ್ರಿಂದ. ಟೆಲಿಪರ್ಫಾರ್ಮೆನ್ಸಲ್ಲಿ ನಾನು ಓಲಾದ ಅಗೇನ್ ಕ್ಲೋಸ್ ಆದಾಗ ನಾನು ಫ್ಲಿಪ್ಕಾರ್ಟ್ಸ್ ಎಂಬ ಸಂಸ್ಥೆಯಲ್ಲಿ ಕೆಲಸ ಮಾಡಿದೆ. ಹಿಂದಿ ಕಾಲ್ಸ್ ಅದು ಆಡಿಟ್ ಮಾಡ್ತಾಯಿದ್ದೆ. ಫ್ಲಿಪ್ಕಾರ್ಟಲ್ಲಿ ನನಗೆ ಆ್ಯಕ್ಚುಲಿ ಅಲ್ಲಿ ನನಗೆ ಹೈಯರ್ ಸ್ಟಡೀಸ್ ಮಾಡಬೇಕು ಅಂತ, ಆಗ ಸೌಜನ್ಯ ಹೋರಾಟಕ್ಕೆ ಬಂದ ಟೈಮ್ ಕೂಡ ಅದೇ. ಸೊ ಅಲ್ಲಿ ನಮಗೆ ಜಾಬಿಗೆ ಸಮಸ್ಯೆ ಆಗ್ತದೆ ಅಂದ್ಕೊಳ್ಳೋದು ನಾನು ಜಾಬ್ ರಿಸೈನ್ ಮಾಡಿದೆ. ಮತ್ತು ನೆಕ್ಸ್ಟ್ 2 ಇಯರ್ಸ್ ಹೈಯರ್ ಸ್ಟಡೀಸ್ ಮಾಡಬೇಕು ಅಂತ ನಾನು MBA ಮಾಡ್ತಾಯಿದ್ದೀನಿ ಬಿಸ್ನೆಸ್ ಫೀಲ್ಡಲ್ಲೇ. ಸೊ ಆವಾಗ ನನಗೆ ಸ್ವಲ್ಪ ಹಣದ ಎಮರ್ಜೆನ್ಸಿ, ಸ್ವಲ್ಪ ಲೋನ್ ಎಲ್ಲ ಇರೋದ್ರಿಂದ ಇಮಿಡಿಯೇಟ್ ನಾನು ಜಾಬಿಗೆ ಜಾಯ್ನ್ ಆಗಿ ನನ್ನ ಈಗಿನ ಕಂಪನಿ, ಈಗ ಇವನು ಹಣ್ಣ ಬಂಡು ಕಂಡಿಡ್ದಲ್ಲ ನನ್ನ ಕಂಪನಿ ವೀರೇಂದ್ರ ಹೆಗ್ಡೆ ಟೈಅಪ್ ಅಂತ, ಅದು ಯಾವುದೂ ಇಲ್ಲ. ಸೊ ನನ್ನ ಮ್ಯಾನೇಜರ್, ನನ್ನ ಹಳೆ ಮ್ಯಾನೇಜರ್, ಓಲಾದಲ್ಲಿರುವ ಮ್ಯಾನೇಜರ್ ಇಲ್ಲಿನ ಮ್ಯಾನೇಜರಿಗೆ ರೆಫರ್ ಮಾಡಿದರು. ಇಂಟರ್ವ್ಯೂನೂ ಹೆಚ್ಚು ಮಾಡಿಲ್ಲ, ಯಾಕಂದರೆ ಸೀನಿಯರ್ ಮ್ಯಾನೇಜರ್, ಇಲ್ಲಿರುವ ಸೀನಿಯರ್ ಮ್ಯಾನೇಜರು ನನ್ನ ಮೊದಲಿನ ಕಂಪನಿಯ ಮ್ಯಾನೇಜರು. ಅನಿತಾ ಅಂದರೆ ನನಗೆ ಹೇಗೆ ಗೊತ್ತು, ಅವರಿಗೆ ಇಂಟರ್ವ್ಯೂ ಮಾಡೋ ಅಗತ್ಯ ಇಲ್ಲ, ಅವಳನ್ನು ಇದು ಮಾಡಿ ಅಂತ ಹೇಳಿದರು, ತಗೊಳ್ಳಿ ಜಾಬ್ಗೆ ಅಂತ. ಸೊ ಅಲ್ಲಿ ಕಂಟಿನ್ಯೂ ಆಗಿ ಈಗ 2 ವರ್ಷ 2 ತಿಂಗಳು ಜಾಸ್ತಿ ಆಯಿತು. ಈಗ ನನಗೆ ಒಂದು ಒಳ್ಳೆ ಕಂಪನಿಯಲ್ಲಿ ಒಳ್ಳೆ ಉದ್ಯೋಗದಲ್ಲಿದ್ದೀನಿ ನಾನು. ಆ ಉದ್ಯೋಗದ ಹೆಸರು, ನನ್ನ ಪೊಸಿಷನ್ ಹೆಸರು ಕ್ವಾಲಿಟಿ ಅನಾಲಿಸ್ಟ್ ಅಂತ. ಕಾಲ್ ಆಡಿಟಿಂಗ್ ಮಾಡ್ತೀನಿ, ಬ್ಯಾಂಕಿಂಗ್ ಪ್ರೊಸೆಸ್ಸಲ್ಲಿ ಕೆಲಸ ಮಾಡ್ತಿದ್ದೀನಿ. ಎಲ್ಲ ಬ್ಯಾಂಕಿಂಗ್ ಪ್ರೊಸೆಸ್ಗಳು ನಮ್ಮ ಸಂಸ್ಥೆಯಲ್ಲಿದೆ. ಫ್ರಾಡ್ಯುಲೆಂಟ್ ಕಾಲ್ ಆಡಿಟ್ ಮಾಡೋದು ತುಂಬ, ಅದಕ್ಕೆ ನನಗೆ ಈಗ ಪಕ್ಕ ಏನಾದರೂ ಅನಾಲಿಸಿಸ್ ಮಾಡೋದು, ರೂಟ್ ಕಾಸ್ ಅನಾಲಿಸಿಸ್ ತುಂಬ ಇದೆ. ಕ್ವಾಲಿಟಿ ಅನಾಲಿಸ್ಟ್ ಅಂದರೆ ಗುಣಮಟ್ಟ ಕಾಯ್ದುಕೊಳ್ಳೋದು ಅಂತ. ಸೊ ಒಂದು ಪ್ರೊಸೆಸ್ ಇದ್ದು ಗುಣಮಟ್ಟ ಕಾಯ್ದುಕೊಳ್ಳೋದು, ಬ್ಯಾಂಕಿಂಗ್ ಪ್ರೊಸೆಸ್ ಗುಣಮಟ್ಟ ಕಾಯ್ದುಕೊಳ್ಳೋ ಜವಾಬ್ದಾರಿ ನನ್ನದು. ಸೊ ಆ ವೃತ್ತಿಯನ್ನು ನಾನು ಮಾಡ್ತಾ ಇರೋದ್ರಿಂದ ನನಗೆ ತುಂಬ ಕೆಲವೊಂದು ಪ್ರೊಸೆಸ್ಸಲ್ಲಿ ಸರಿ ತಪ್ಪುಗಳನ್ನು ಪಕ್ಕ ಕಂಡು ಹಿಡಿಯಲಿಕ್ಕಾಗುತ್ತೆ. ಸರಿ ಅಂತ ಹೇಳ್ತೀನಿ, ತಪ್ಪಾದರೆ ಇಮ್ಮಿಡಿಯೇಟ್ ನಾನು ತಪ್ಪು ಅಂತ ಹೇಳ್ತೀನಿ. ಒಂದೇ ಒಂದು ನಂದು ನೆಗೆಟಿವ್ ಕ್ಯಾರೆಕ್ಟರ್ ಅಂತ ನಾನು ಈ ಹಿಂದೆ ಪ್ರಶಾಂತ್ ಅವರ ಚಾನಲಲ್ಲಿ ಹೇಳಿದ್ದೀನಿ. ತುಂಬ ಶಾರ್ಟ್ ಟೆಂಪರ್ಡ್ ನಾನು, ಪಕ್ಕನೇ ಸಿಟ್ಟು ಬರುತ್ತೆ, ತುಂಬ ಗಡಿಬಿಡಿಯ ನಿರ್ಧಾರಗಳನ್ನು ಬೇಗನೆ ತೆಗೆದುಕೊಳ್ತೀನಿ. ಅದನ್ನೊಂದು ಚೇಂಜ್ ಮಾಡಲಿಕ್ಕೆ ನನಗೆ ಆಗಿಲ್ಲ. ಇನ್ನು ನನ್ನ ಮಾತಿನ ಇದು ನೋಡಿದರೆ ನನ್ನ ಪ್ರೊಫೆಷನ್ನೇ ಟೀಚಿಂಗು. ಸೊ ಮಾತೇ ನನ್ನ ಬಂಡವಾಳ. ಮಾತು ಸ್ವಲ್ಪ ಬೇಗ ಆಡ್ತೀನಿ. ನಮ್ಮನೇಲಿ 4 ಜನನೂ ತುಂಬ ಸೈಲೆಂಟ್, ನಾನು ತುಂಬ ಮಾತಾಡೋಳು. ನೆಕ್ಸ್ಟು ಟೀಚಿಂಗ್ ಪ್ರೊಫೆಷನಿಂದ BPO ಫೀಲ್ಡಿಗೆ ಬಂದು ಈಗ ಕ್ವಾಲಿಟಿ ಅನಲಿಸ್ಟ್ ಆಗಿದ್ದೀನಿ. ನೆಕ್ಸ್ಟ್ ಸೈಕೋ ಅಂತ ಅಂತಾರೆ ಜನ, ಅದರಲ್ಲಿ ನನಗೆ ತುಂಬ ಇಷ್ಟವಾದ ಶಬ್ದ ಅದು. ಸೈಕೋಗಳಿಗೆಲ್ಲ ನಾನು ಸೈಕೋ ಆಗಿ ಕಾಣಿಸ್ತೀನಿ. ಸೊ ಸೈಕೋ ಅಂತ ಹೇಳಿದರೆ ಸೈಕೋ. ಇನ್ನು ಸುಜಾತ ಭಟ್ಟನ್ನು ಮ್ಯಾಜಿಕ್ ಅಜ್ಜಿ ಅಂದರು, ಸೈಕೋ ಅಂದರು. ಇದೇ ನನಗೆ ಅಕ್ಕನಿಗೆ ಮಾತಾಡ್ತಿದ್ದೆ, ನಾವಿಬ್ಬರು ಸೈಕೋಗಳನ್ನು ಏನಾದರೂ ಒಟ್ಟು ಸೇರಿ ಏನಾದರೂ ಒಂದು ಮಾಡ್ತೀವಿ ನೋಡಿ ಅಂತ. ಜಾತಿ ವಿಷಯದಲ್ಲಿ ಇನ್ನೂ ಮಾತಾಡಬೇಡಿ. ನಾನು ಜಾತಿ ವಿಷಯ ಹೇಳಿದ್ದು ರಾಜಮೌರಿ ಅವರಿಗೆ ಕ್ಲಾರಿಫಿಕೇಷನ್ ಕೊಟ್ಟಿದ್ದು, ನಾನು ಯಾವುದೇ ಜಾತಿ ಧರ್ಮ ಇದನ್ನು ವಿಂಗಡಣೆ ಮಾಡೋಳಲ್ಲ. ನಾನು ಮನುಷ್ಯತ್ವವನ್ನು ಮಾನವೀಯತೆಯನ್ನು ಪ್ರೀತಿಸೋಳು. ನಂದು ಒಂದೇ ಧರ್ಮ, ಹಿಂದೂ ಧರ್ಮನೂ ನಾನು ಹೇಳಲ್ಲ. ನನ್ನ ಏನು ಬ್ರಾಹ್ಮಣ ಧರ್ಮ ಕರ್ಮ ಸಂಸ್ಕಾರಗಳಿರ್ತದೆ ಅದು ನನ್ನ ಮನೆಯೊಳಗೆ ಮಾತ್ರ. ಮನೆಯಿಂದ ಹೊರಗೆ ಬಂದಾಗ ನಾನೊಬ್ಬಳು ಮನುಷ್ಯಳು, ಮಾನವೀಯತೆ ಇರುವ ಮನುಷ್ಯರು ಎಲ್ಲರಿಗೂ ನಾನು ಗೌರವಿಸ್ತೀನಿ. ಆದರೆ ಮೃಗಗಳ ಥರ ಇರುವ ಮನುಷ್ಯರನ್ನು ನನಗೆ ಕಂಡ್ರೆ ಆಗಲ್ಲ. ಅವರಿಗೆ ನಾನು ರಿಯಾಕ್ಟ್ ಮಾಡಿಯೇ ಮಾಡ್ತೀನಿ. ಸೊ ಇದಿಷ್ಟು ನನ್ನ ಬಗ್ಗೆ. ನೆಕ್ಸ್ಟು ಏನಾದರೂ ಕ್ವೆಶ್ಚನ್ಸ್ ಇದ್ದರೆ ಅಲ್ಲಿ ತುಂಬ ನೆಗೆಟಿವ್ ಕಮೆಂಟ್ಗಳು ಬರ್ತಾಯಿದೆ. ಸೌಜನ್ಯ ಹೋರಾಟ ತಪ್ಪಿಸಲಿಕ್ಕೆ ಬಂದಿದ್ದು. ನಾನು ಸತ್ಯವನ್ನೇ ಹೇಳ್ತೀನಿ, ಸತ್ಯವನ್ನೇ ತಿಳಿಸ್ತೀನಿ. ಹೋರಾಟದಲ್ಲಿ ನನಗೆ ಏನು ಅನುಭವ ಆಯಿತು ಅದನ್ನು ತಿಳಿಸ್ತೀನಿ. ಏನು ತಪ್ಪು, ಅದರಲ್ಲಿ ಏನಿದೆ ತಪ್ಪು? ಸೊ ಈ ಥರ ಆಗ್ತಾಯಿದೆ. ನಾನು ಇನ್ನು ಸುಜಾತ ಭಟ್ ಅವರಿಗೆ ಮಾತಾಡುವಾಗ ಒಂದು ಹೇಳಿದೆ, ಸುಜಾತ ಭಟ್ ಅವರೇ, ಅದು ಸತ್ಯ ನ್ಯಾಯದ ಧರ್ಮದ ಹೋರಾಟ ಅಂತ ನಾವು ನಂಬಿದ್ದೀವಿ. ನನಗೂ ಮಹೇಶಣ್ಣನ ಹೋರಾಟ ಸತ್ಯ ಇದೆ ಅನಿಸಿದ್ದ ಕಾರಣ ಮಹೇಶಣ್ಣನ ಜೊತೆ ಬಂದೆ. ಇವಾಗ ಅಲ್ಲಿ ಏನಾಗ್ತಿದೆ, ನ್ಯಾಯ ಸಿಗಲಿಕ್ಕೆ ಡಿಲೇ ಆಗ್ತಿದೆ. ಅಲ್ಲಿ ಯಾರು ತಪ್ಪು ಮಾಡ್ತಾ ಇದ್ದಾರೆ? ಮಹೇಶಣ್ಣ ತಪ್ಪು ಮಾಡ್ತಾ ಇದ್ದಾರಾ? ಹೋರಾಟಗಾರರು ತಪ್ಪು ಮಾಡ್ತಾ ಇದ್ದಾರೆ? ಆ ಹೋರಾಟಕ್ಕೆ ಒಂದು ನೇತೃತ್ವ ಇಲ್ಲ. ನೇತೃತ್ವ ಇತ್ತು, ಅದು ಮಹೇಶಣ್ಣ ಗಡೀಪಾರು ವಿಚಾರ ಆಗುವಾಗ ಇಲ್ಲಿ ಏನೇನೋ 3ನೇ ವ್ಯಕ್ತಿಗಳು ಬಂದು ಏನೇನೋ ಮಾಡಿ ಹೋದರು.
ಸ್ಪಷ್ಟವಾದ ಪ್ಲ್ಯಾನಿಂಗ್ ಇಲ್ಲ, ಕೇಸ್ ಆದಾಗ ಲೀಗಲ್ ಟೀಮ್ ಇಲ್ಲ. ಸೊ ಇದೆಲ್ಲ ನನ್ನ ಅಡ್ವೊಕೇಟ್ ಹೇಳಿದ್ದು. ನೀವು ಏನಕ್ಕೆ ಹೋರಾಟ ಮಾಡ್ತಾ ಇದ್ದೀರಾ? ಅಲ್ಲಿ ಧರ್ಮಸ್ಥಳ ಗ್ಯಾಂಗಿನವರಿಗೆ ಏನಾದರೂ ಒಂದು ಕೇಸ್ ಆದ ಕೂಡಲೇ ಅಲ್ಲಿ ಇಮ್ಮಿಡಿಯೇಟ್ ರಾಜಶೇಖರ ಸ್ಟೇ ತರ್ತಾರೆ ಹೈಕೋರ್ಟಲ್ಲಿ. ಸೊ ನಮಗೆ ಯಾರಿದ್ದಾರೆ ಹೆಲ್ಪ್ ಮಾಡೋರು? ನನ್ನ 2 ವಕಾಲತ್ತುಗಳು, ಒಂದು ಮೋಹಿತ್ ಸರ್ ಸೈನ್ ಹಾಕಿದ್ದಾರೆ, ಒಂದು ಓಜಸ್ವಿ ಗೌಡ ಸೈನ್ ಹಾಕಿದ್ದಾರೆ. ಆ ವಕಾಲತ್ತು ಇನ್ನೂ ಕೋರ್ಟಿಗೆ ಹೋಗಿಲ್ಲ. ಸೊ ಯಾರ್ದು ತಪ್ಪು? ನಾನಾಗಿ ಅವರ ಹಿಂದೆ ಹೋಗಲಿಲ್ಲ. ನನಗೆ ಫ್ರೀ ಅಡ್ವೊಕೇಟ್ಸ್ ಬೇಡ, ನನ್ನಲ್ಲಿ ಪೇಯ್ಡ್ ಅಡ್ವೊಕೇಟ್ ಇದ್ದಾರೆ. ಪೇಯ್ಡ್ ಅಡ್ವೊಕೇಟ್ ಆದರೆ ನನಗೆ ಕೇಳ್ಬೋದು ಕೇಸ್ ಏನಾಯಿತು ಅಂತ. ಸೊ ಒಂದು ಕೇಸ್ ಮಾತ್ರ ನಂದು ಸಿರಾಜುದ್ದೀನ್ ಮಾಡ್ತಾ ಇದ್ದಾರೆ ಧರ್ಮಸ್ಥಳದಲ್ಲಿ, ಮಹೇಶ್ವರನೇ ಮಾಡಿಕೊಟ್ಟಿದ್ದು. ಅದು ಬಿಟ್ಟರೆ ಯಾವುದೇ ಒಂದು ನನ್ನ ಕೇಸಿಗೆ ಲೀಗಲ್ ಸಪೋರ್ಟು ಟೀಮ್ ತಿಮ್ರೋಡಿಯಿಂದ ಸಿಕ್ಕಿಲ್ಲ. ನಾನು ಕೇಳಲಿಲ್ಲ, ಬೇಡ, ನನಗೆ ಇನ್ನೂ ಸಹ ಬೇಡ, ಅದು ನನಗೆ ಅಗತ್ಯ ಇಲ್ಲ. ಯಾಕಂದರೆ ಅಲ್ಲಿ ಯಾರಿಗೂ ಫೈನಾನ್ಷಿಯಲಿ ಸ್ಟೇಬಲ್ ಇರೋರು ಯಾರೂ ಇಲ್ಲ. ಇದು ನಮ್ಮ ದೊಡ್ಡ ಫೇಲಿಯರ್ ಹೋರಾಟದ್ದು. ಮತ್ತು ಹೋರಾಟ ಏನಿದ್ರು ಕಾನೂನಾತ್ಮಕ, ಅದು ಕೋರ್ಟಲ್ಲಿದೆ. ನಮ್ಗೆ ಒಂದೇ ಪ್ರೇ ಮಾಡಲಿಕ್ಕಾಗೋದು ಜಸ್ಟಿಸ್ ಫಾರ್ ಸೌಜನ್ಯ ಎಂಬ ಹೆಣ್ಣು ಮಗಳಿಗೆ ನ್ಯಾಯ ಸಿಕ್ಕಿದೆ, ಆಲ್ರೆಡಿ ಸಿಗಲಿ. ಇನ್ನಷ್ಟು ಸಾಧ್ಯ ಆದರೆ ಅತ್ಯಾಚಾರಿಗಳಿಗೆ ಒಂದು ಶಿಕ್ಷೆ ಆಗಲಿ ಅಂತ. ಅದಷ್ಟೇ ನನ್ನ ಕೊನೆಯ ಒಂದು ಮಾತು. ಸೊ ಶುಭವಾಗಲಿ ಎಲ್ಲರಿಗೂ. ಶುಭ ದಿನ.